ಕಳೆದು ಹೋದ 20-23 ವರ್ಷ ಈ ಭೂಮಿ ಕಂಡಂಥ ಅತ್ಯಂತ ಹಾಟ್ ಅಂದರೆ ಬಿಸಿಯಾದಂತಹ ವರ್ಷ. ಇದು ಹವಾಮಾನ ತಜ್ಞರು ಕೊಡುತ್ತಿರುವ ವರದಿ. ಆದರೆ ಭಾರತದಲ್ಲಿ ಮಾತ್ರ 400-500 ವರ್ಷಗಳ ಹಿಂದಿನ ವಿಷಯ ಈಗ ಭೂಮಿಯ ತಾಪಮಾನವನ್ನು ಮೀರಿಸುವ ರೀತಿ ಜಗ ಎನ್ನುತ್ತಿದೆ. ರಾಮ ಮಂದಿರ ಮತ್ತು ರಾಮ ಭಕ್ತಿ ವಿಚಾರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ಧೋರಣೆಯನ್ನು ಟೀಕಿಸುತ್ತಾ ಬಂದಿರುವ ಕಾಂಗ್ರೆಸ್ ನಮ್ಮ ರಾಮ ಭಕ್ತಿ ಎಷ್ಟು ಗೊತ್ತಾ ಅಂತ ನೆನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದನ್ನು ಯಾರು ಒಪ್ಕೋತಾರೋ ಬಿಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟದ್ದು. ಅದಕ್ಕೆ ಬಿಜೆಪಿ ಹಲವು ಪ್ರಶ್ನೆಗಳನ್ನು ಕೇಳಿ ಇವತ್ತು ತಿರುಗೇಟನ್ನು ಕೊಡ್ತು. ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ್ದಿದ್ದು ಯಾರು, ಹೇಗೆ ಅಂದರೆ ರಾಮ ಸೇತುವಿನ ವಿಚಾರ ಬಂದಾಗ, ತಮಿಳುನಾಡಿನಿಂದ ಶ್ರೀಲಂಕೆಗೆ ಬಂದಾಗ ಅದನ್ನು ಬಹುಜನರು ಒಪ್ಪಲಿಲ್ಲ. ಮತ್ತು ರಾಮನ ಅಸ್ತಿತ್ವವನ್ನೇ ಅದೊಂದು ಕಾಲ್ಪನಿಕ ಎಂಬ ಬಹುವಾದವನ್ನು ಅಂದು ಕಾಂಗ್ರೆಸ್ಸಿಗರೂ ಸೇರಿದಂತೆ ಹಲವರು ಮಾಡಿದ್ದರು. ಇವತ್ತು ರಾಮ ನಾನ್ ವೆಜ್ ತಿಂತಾ ಇದ್ದ ಅಂತ ನಾನ್ ವೆಜ್ ತಿನ್ನುವ ರಾಮನನ್ನಾದರೂ ಒಪ್ಪಿಕೊಳ್ಳುವ ಸ್ಥಿತಿ ತಲುಪಿದ್ದಾರೆ. ಆದರೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಿದ್ದು ಉಂಟು. ಆ ಕಾಲದಲ್ಲಿ ಕಾಂಗ್ರೆಸ್ಸಿಗರ ಸುಳ್ಳಿನ ಸರಪಳಿ ಜನರ ಮನಸ್ಸಲ್ಲಿ ಬಲವಾಗಿ ಬೇರೂರಿದೆ. ನೀವೇನೇ ಮಾಡಿದ್ರು ನಂಬಲ್ಲ ಅಂತ ಕಾಲೆಳೆದ್ರು. ರಾಮನ ಪೇಟೆಂಟನ್ನು ಬಿಜೆಪಿಗೆ ಕೊಟ್ಟಿದ್ದೇ ಕಾಂಗ್ರೆಸ್ ಅಂತ ಪ್ರತಾಪ್ ಸಿಂಹ ವ್ಯಾಖ್ಯಾನಿಸಿದ್ರು. ಆ ವ್ಯಾಖ್ಯಾನದ ಅರ್ಥ ಏನು ಅಂದರೆ, ಮುಸ್ಲಿಮರನ್ನು ಓಲೈಸುವ ಆತುರದಲ್ಲಿ ಹಿಂದೂಗಳನ್ನು ಎದುರು ಹಾಕ್ಕೊಂಡ್ರು. ಹಿಂದೂಗಳ ಏಕೈಕ ಪ್ರಾತಿನಿಧಿಕ ಪಕ್ಷದಂತೆ ನಾವು ಬಿಂಬಿಸಿಕೊಂಡೆವು. ಹಾಗಾಗಿ ನಮಗೆ ಹಿಂದೂಗಳು, ನಿಮಗೆ ಮುಸ್ಲಿಮರು ಸಿಕ್ಕರು ಅಂತ. ಶ್ರೀಕೃಷ್ಣ ಪರಮಾತ್ಮ ಮಲಗಿರ್ತಾನೆ. ಆಗ ಅಲ್ಲಿಗೆ ಅರ್ಜುನನು ಧರ್ಮರಾಯ ಅರ್ಜುನ ಹೋಗಿರ್ತಾರೆ, ಅಥವಾ ಈ ಕಡೆಯಿಂದ ದುರ್ಯೋಧನನೂ ಹೋಗಿರ್ತಾರೆ ನೆರವನ್ನು ಕೇಳಲು ಮಹಾಭಾರತದಲ್ಲಿ. ಆಗ ಅವನೇನು ಹೇಳುತ್ತಾನೆ, ನಿಮಗೆ ಎದ್ದು ಕೂತ ನಂತರ ನಿನಗೆ ನಾನು ಬೇಕೋ ಅಥವಾ 11-16 ಅಕ್ಷೋಹಿಣಿ ಸೈನ್ಯ ಬೇಕು, ನೀನೇ ಸಾಕು ಅಂತ, ನನಗೆ ಸೈನ್ಯ ಕೊಡು ಅಂತ. ಹಾಗೆ ಆಯ್ಕೆಗಳ ಮೇಲೆ ಹೋಗುತ್ತದೆ. ಯಾರಿಗೆ ಯಾವ ಆಯ್ಕೆ ಬೇಕು ಅಂತ ಅವರವರು ಆಯ್ಕೆ. ರಾಮನನ್ನು ಕಾಂಗ್ರೆಸ್ಸಿಗರೇ ಭಕ್ತಿಭಾವದಿಂದ ಪೂಜಿಸಿದ್ದರೆ ಬಿಜೆಪಿಗೆ ಈ ಪೇಟೆಂಟ್ ಯಾಕೆ ಸಿಕ್ತಿತ್ತು ಅಂತ ಅವರ ಪ್ರಶ್ನೆ. ಈ ಮಧ್ಯೆ ರಾಮ ಮಂದಿರದ ವಿಚಾರವಾಗಿ ಯಾರೂ ವಿವಾದಾತ್ಮಕ ಹೇಳಿಕೆಗಳನ್ನೇನು ಕೊಡಬೇಡಿ ಸಚಿವರು. ನಿಮ್ಮ ಎಲ್ಲ ನಡವಳಿಕೆಗಳು ರಾಮ ಭಕ್ತಿಯ ಆಸ್ಥೆ ಅದರಲ್ಲಿ ತೋರಿಸಬೇಕೇ ಹೊರತು ಆಕ್ರಮಣಶಾಲಿಯಾಗಿ ಮಾತುಗಳ ಮೂಲಕ ನಿಮ್ಮ ವರ್ತನೆಯಿಂದ ಅಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ಪಕ್ಷದ ಗೌರವವನ್ನು ಹೆಚ್ಚಿಸುವ ರೀತಿ ನಡ್ಕೊಳ್ಳಿ, ವಿಧೇಯತೆಯಿಂದ ಇರಿ, ನಿಮ್ಮ ಕ್ಷೇತ್ರಗಳಲ್ಲಿ ಸಾಮರಸ್ಯ ಕದಡದಂತೆ ನಿಮಗಾದ ಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತ ಸೂಚಿಸಿದ್ದಾರೆ. ಆಲ್ ರೈಟ್, ಇವರಿಬ್ಬರ ಡಿಶುಮ್ ಏನು ಅಂತ ನೋಡೋಣ. ನಿನ್ನೆ ಅವ್ರ ವರ್ಷನ್ ನೋಡಿದ್ವಿ. ಕಾಂಗ್ರೆಸ್ಗೆ ಬಿಜೆಪಿ ಟಾಂಗ್ ಏನು ಹಳ್ಳಿಗಳಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು ರಾಮ ಭಕ್ತರಿಂದ, ನಿಮ್ಮಿಂದ ಅಲ್ಲ. ನಾನಿದನ್ನು ನೆನ್ನೆನೇ ಹೇಳಿದೆ. ನಮ್ಮೂರುಗಳಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದು ಸರ್ಕಾರಿ ಯೋಜನೆಯಲ್ಲ. ಅದನ್ನು ಕಾಂಗ್ರೆಸ್ಸಿನ ಟ್ವೀಟ್ ಹಾಕೋರು ಕೆಲವೊಮ್ಮೆ ರಾಜಕೀಯ ಕಾರಣಗಳಿಗೆ ಅವ್ರಿಗೇನು ಸರಿ ಅನಿಸುತ್ತೋ ಅದು ಹಾಕ್ಕೋತಾರೆ. ಬಟ್ ಇದೆಲ್ಲ ವಾಸ್ತವಾಂಶದಲ್ಲಿ ಸತ್ಯ ಇರಲ್ಲ. ನಾಳೆ ಬಿ ಜೆ ಪಿ ಹಾಕಿದ್ರೂ ಈ ಥರದ ತಪ್ಪುಗಳು ಬಂದಿರ್ಬೋದು, ಬೇಕಾದ್ರೆ ಬರ್ಬೋದು. ಯಾಕೆಂದರೆ ರಾಮ ಮಂದಿರಗಳ ನಿರ್ಮಾಣವನ್ನು ಸರ್ಕಾರಿ ಯೋಜನೆಯಲ್ಲಿ ಮಾಡಿಲ್ಲ. ಊರಿನವರು ಅವರವರಿಗೆ ತೋಚಿದ ರೀತಿಯಲ್ಲಿ, ಆದ ರೀತಿಯಲ್ಲಿ, ಇದ್ದ ಶಕ್ತಿಯಲ್ಲಿ ಮಾಡಿಕೊಂಡಿದ್ದಾರೆ. ಕೆಲವು ಕಡೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಕೆಲವು ಕಡೆ ಒಂದು ಪುಟಾಣಿಯಾಗಿ ಮಾಡ್ಕೊಂಡಿದ್ದಾರೆ. ಅವ್ರವ್ರಿಗೆ ತೋರಿಸ್ತೀವಿ. ದೇವಾಲಯಗಳನ್ನು ಮುಜರಾಯಿ ಇಲಾಖೆಗೆ ಸೇರಿಸಿ ಅದರ ಆದಾಯ ದೋಚಿದ್ದು ನೀವು. ಓಕೆ, ಈ ವಿಚಾರದಲ್ಲಿ ಒಂದು ಅಬ್ಜೆಕ್ಷನ್ ಇದೆ, ಬಟ್ ಅದನ್ನು ಹೇಳ್ತೀನಿ. ದೀರ್ಘಕಾಲದ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿದ್ದಾಗಲೇ ಮುಜರಾಯಿ ಇಲಾಖೆಗೆ ನಮ್ಮ ದೇವಾಲಯಗಳನ್ನು ಸೇರಿಸಿದ್ದು ನಿಜ. ನಾನು ಈಗಲೂ ಹೇಳ್ತೀನಿ, ಅದು ತಪ್ಪು. ಒಂದು ಧರ್ಮದ ಪೂಜಾ ಸ್ಥಳಗಳನ್ನು ಸರ್ಕಾರದ ಪರಿವ್ಯಾಪ್ತಿ ಒಳಗೆ ತರುತ್ತೇವೆ, ಆದರೆ ಇನ್ಯಾವ ಧರ್ಮದ ಪೂಜಾ ಸ್ಥಳಗಳನ್ನು ನಾವು ಸರ್ಕಾರದ ಪರಿವ್ಯಾಪ್ತಿಗೆ ತರುವುದಿಲ್ಲ ಅಂತಂದರೆ ಅದು ಅಕ್ರಮ, ಅನ್ಯಾಯ ಮತ್ತು ಮೋಸ. ಆದರೆ ಬಿಜೆಪಿಯವರಾದ ನಿಮಗೆ ಅದರಲ್ಲೂ ಹಕ್ಕಿಲ್ಲ ಅಂತ ನನ್ನ ಒಂದು ಸಣ್ಣ ಕ್ಯಾವಿಯೇಟ್ ಅಬ್ಜೆಕ್ಷನ್. ನೀವು ಅಧಿಕಾರದಲ್ಲಿ ಇದ್ದಾಗ ಅದನ್ನು ತೆಗೆಯಬೇಕಿತ್ತು.
ಇದು ಅವ್ರು ಮಾಡಿದ ಸರಿ ನೀವೇನು ಕತ್ತೆ ಕಾಯ್ತಾ ಇದ್ರ ಆಗ? ಅಫ್ಕೋರ್ಸ್ ಇಟ್ ಇಸ್ ಟ್ರೂ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಆಗಿದ್ದ ಅನಾಹುತ ಇದು ನನ್ನ ಪ್ರಕಾರ. ಅಥವಾ ಎಲ್ಲರೂ ಸಮಾನರು, ಸಮಾನ ಸಮಾಜ ಎಂದು ಮಾತನಾಡುವುದಾದರೆ ಎಲ್ಲರೂ ಇರಬೇಕಿತ್ತು ಅದರಲ್ಲಿ. ಈ ವಿಷಯಗಳೇ ಕಾಂಗ್ರೆಸ್ಸಿಗೆ ಮುಳುವಾಗ್ತಾ ಹೋಗಿರೋದು. ಬರೀ ರಾಮ ಅಲ್ಲ, ರಾಮ ಒಂದೇ ಬಿಜೆಪಿಗೆ ಹಿಂದೂ ಪಕ್ಷ ಎಂಬ ಹೆಗ್ಗಳಿಕೆಯನ್ನು, ಬಿರುದನ್ನು, ಕಿರೀಟವನ್ನು ತೊಡಸಿಲ್ಲ. ಹಲವಾರು ವಿಚಾರಗಳು ಭಾರತೀಯ ಜನತಾ ಪಕ್ಷದ ಉದಯದ ನಂತರ ನಾನು ಹೇಳ್ತಿರೋದು, ಅಥವಾ ಅದರ ಅಂಗಸಂಸ್ಥೆಗಳ RSS ಅಥವಾ ಪೂರ್ವಾಶ್ರಮದಲ್ಲಿ ಜನಸಂಘವೋ ಅಥವಾ VHPನೋ ಇನ್ನೊಂದೋ ಮತ್ತೊಂದೋ ಇವೆಲ್ಲವುಗಳ ನಿಲುವು ಮತ್ತು ನಿರ್ಧಾರಗಳು, ಅದಕ್ಕೆ ಪ್ರತಿಯಾಗಿ ರಾಜಕೀಯವಾಗಿ ಕಾಂಗ್ರೆಸ್ ಕಂಡುಕೊಂಡಿದ್ದಂತಹ ಮಾರ್ಗಗಳಿಂದಾಗಿ ಇವತ್ತು ಈ ಸಮಸ್ಯೆ ಬಂತು. ಹಾಗಾಗಿ ಜನ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ವಿಚಾರದಲ್ಲಿ ಮತವನ್ನು ಹಾಕುವ ಹಂತ ತಲುಪಿದಾಗ ರಾಮ ಒಂದೇ ಅಲ್ಲ, ಇತರ ಹಲವಾರು ವಿಚಾರಗಳು ಕೆಲವರನ್ನು ಅಥವಾ ಬಹುಜನರನ್ನು ಆ ಕಡೆಗೂ, ಕೆಲವರನ್ನು ಅಥವಾ ಬಹುಜನರನ್ನು ಈ ಕಡೆಗೂ ತಂದು ನಿಲ್ಲಿಸಿತು. ಈಗ ರಾಮ ಮಂದಿರದಿಂದ ಅದು ಇದು ಪೇಟೆಂಟ್ ಅಂತ ಬರೀ ರಾಮ ಅಲ್ಲ. ಐ ಕ್ಯಾನ್ ಗಿವ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಟೇಕ್ ಫಾರ್ ಎಕ್ಸಾಂಪಲ್ ಟ್ರಿಪಲ್ ತಲಾಕ್. ಮುಸ್ಲಿಂ ಹೆಣ್ಣು ಮಕ್ಕಳೇ ಅದನ್ನು ಸ್ವಾಗತಿಸಿದಂತಹ ಅಥವಾ ಬಹುಜನರು, ಕೆಲವರು ಇಲ್ಲದೆ ಇರಬಹುದು, ಸ್ವಾಗತಿಸಿದಂತಹ ಒಂದು ನಿರ್ಧಾರ. ಟೇಕ್ ಫಾರ್ ಎಕ್ಸಾಂಪಲ್ ಎ ಹಿಜಾಬ್. ಮಕ್ಕಳಲ್ಲಿ ಸಮವಸ್ತ್ರದ ವಿಚಾರ ಅದು. ನಾನು ಹೇಳ್ತೀನಿ ಅದನ್ನು ಕೆಲ ಹೆಣ್ಣು ಮಕ್ಕಳು ಯಾರು ಅವ್ರ ಪಡಗರು ಹೋಗ್ಕೋತಾ ಇದ್ರು ಸ್ಕೂಲ್ಗೆ ಹಿಜಾಬ್ ಇಲ್ದೇನೆ, ಸ್ಕೂಲ್ಗೆ ಸಮವಸ್ತ್ರ ಇರುವ ಜಾಗದಲ್ಲಿ, ನಾನು ಹೇಳ್ತಿರೋದು ಹೊರಗಡೆ ಅಲ್ಲ. ಬಟ್ ಅದನ್ನು ಪೊಲಿಟಿಕಲಿ ಏನು ಮಾಡಿದ್ರು ಕಾಂಗ್ರೆಸ್ಸು, ಯೂಸ್ ಮಾಡ್ತಾ ಬಂದರು. ಇದು ಯೂಸ್ ಮಾಡಿದಾಗ ಚೆನ್ನಾಗಿರುತ್ತೆ, ಬಟ್ ಅದರ ಎಫೆಕ್ಟ್ಸು ಒಳಗಡೆಗೆ ಹೋಗ್ತಾ ಇರುತ್ತೆ ಡೀಪಾಗಿ. ದೊಡ್ಡ ಟ್ಯಾಂಕ್ ಒಂದು ಲೀಕ್ ಆಗಕ್ಕೆ ಸ್ಟಾರ್ಟ್ ಆದರೆ ಸಣ್ಣ ಕೆಲವೊಂದು ಮೂಲೆಯಲ್ಲಿ ಬಹಳ ಹೊತ್ತು ಗೊತ್ತೇ ಆಗಲ್ಲ ಅದು ಲೀಕ್ ಆಗ್ತಿದೆ ಅಂತ. ತುಂಬ ಒಂದೆರಡು ದಿನ ಆದಮೇಲೆ ಎಲ್ಲೋ ಲೀಕ್ ಆಗಿ ನೀರು ಹೊಟ್ಟೋಗ್ತಿದೆಯಲ್ಲ ಅಂತ ಗೊತ್ತಾಗತ್ತೆ. ಸೇಮ್ ಕಾಂಗ್ರೆಸ್ನ ಹಲವಾರು ರಾಜಕೀಯ ನಿರ್ಧಾರಗಳು ಅವ್ರ ತೀರ್ಮಾನ, ಅದು ನಾನು ಸರಿ ತಪ್ಪುದು ವ್ಯಾಖ್ಯಾನ ಕೇಳಿಲ್ಲ. ಅದು ಸೋರಿ 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 ಈ ಹಂತಕ್ಕೆ ಬಂತು, ಟ್ಯಾಂಕ್ ಖಾಲಿ ಆಗ್ತಾರೆ, ಅಥವಾ ಆಗುವ ಹಂತ, ಅಥವಾ ಆಗದೆ ಇರ್ಬೋದು, ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಈ ಹಂತಕ್ಕಂತೂ ಬಂದಿದೆ. ಟೇಕ್ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 370. ಭಾರತದ ಅವಿಭಾಜ್ಯ ಅಂಗವಾಗಿ ಇರಬೇಕಾದ ಒಂದು ಜಾಗವನ್ನು ಪ್ರತ್ಯೇಕ ರಾಷ್ಟ್ರವೆಂಬಂತೆ ಬಿಂಬಿಸುವ ಯತ್ನದಲ್ಲಿ ಕಾಂಗ್ರೆಸ್ ಒಂದು ರೀತಿ ಕಾಂಗ್ರೆಸ್ಸಿನ ನಿಲುವದಲ್ಲದಿದ್ದರೂ ಅದರ ಜೊತೆಯಲ್ಲೇ ಸಾಗಿ ಬಂದ ಕೌಟುಂಬಿಕ ಸಂಬಂಧಗಳ ಆಧಾರದ ಮೇಲೆ, ಕುಟುಂಬ ಸಂಬಂಧಗಳ ಆಧಾರದ ಮೇಲೆ, ಶೇಖ್ ಅಬ್ದುಲ್ಲಾ ಆ್ಯಂಡ್ ಇಂದಿರಾ ಗಾಂಧಿ ಅಥವಾ ಶೇಖ್ ಅಬ್ದುಲ್ಲಾ ಆ್ಯಂಡ್ ಜವಾಹರ್ಲಾಲ್ ನೆಹರು, ನಾನು ಹೇಳ್ತಿರೋದು ಆ ಸಂಬಂಧಗಳ ಕಂಟಿನ್ಯೂಡ್ ಆಗಿ ದೇ ಸಿಂಪ್ಲಿ ಡಿಡ್ ನಾಟ್ ಅಕ್ಸೆಪ್ಟ್ 370 ರಿಮೂವಲ್ ಅನ್ನು. ಅಗೈನ್ ಇಟ್ ಸೆಂಟ್ ಎ ಮೆಸೇಜ್. ಟ್ರಿಪಲ್ ತಲಾಕ್ ಹ್ಯಾಕ್ ಕಳಿಸ್ತೋ ಒಂದು ಮೆಸೇಜನ್ನು, ಹಿಜಾಬ್ ಹೇಗೆ ಕಳಿಸುತ್ತೋ ಇನ್ನೊಂದು ಮೆಸೇಜನ್ನು, ಹಾಗೆ 370ನೂ ಕಳಿಸ್ತು ಒಂದು ಮೆಸೇಜ್ನ. ಅವರ ದೃಷ್ಟಿಕೋನದಲ್ಲಿ ಸರಿ ಇರಬಹುದು, ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ ವಾಪಸ್ಸು. ಜನರಿಗೆ ತಲುಪಿದ ಮೆಸೇಜ್ ಜನರು ಗ್ಯಾದರ್ ಮಾಡ್ಕೊಳ್ಳೋ, ಜನರು ಅಬ್ಸಾರ್ಬ್ ಮಾಡ್ಕೊಳ್ಳೋ, ಅಂದರೆ ತಮಗೆ ತಾವು ಅದನ್ನು ತಿಳಿದುಕೊಳ್ಳುವ ರೀತಿ ಇನ್ನೊಂದು ಕ್ಯಾಂಪೇನ್ ಪ್ರಚಾರ ನಡೀತಿತ್ತಲ್ಲ, ಅದರಿಂದ ಪಡ್ಕೊಂಡಿರಬಹುದು. ಹೌದಲ್ವಾ? ಅದೇ ಕದ ಅಂತ ಶ್ರೀಸಾಮಾನ್ಯರು ಈ ಥರದ ಹಲವಾರು ವಿಚಾರಗಳಲ್ಲಿ ಕಾಂಗ್ರೆಸ್ ದೀರ್ಘಕಾಲದಲ್ಲಿ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಇದನ್ನು ಭಾಳ ಜನ ನನಗೆ ಈ ಪ್ರಶ್ನೆ ಕೇಳ್ತಾರೆ, ಸೆಕ್ಯುಲರ್ ಆ್ಯಂಡ್ ಕಮ್ಯುನಲ್ ಪ್ರಶ್ನೆ. ಕಾಂಗ್ರೆಸ್ ಸೆಕ್ಯುಲರ್ ಆಗಿ ಇದ್ದಿದ್ದರೆ ಐ ಡೋಂಟ್ ಥಿಂಕ್ ಇಟ್ ವಾಸ್ ಎ ಮಿಸ್ಟೇಕ್. ಅದು ಮಿಸ್ಟೇಕ್ ಅಂತ ಅಂತಿರಲಿಲ್ಲ ನಾನು. ನನಗೆ ಬೇಕಾದಾಗ ಸೆಕ್ಯುಲರ್, ನನಗೆ ಬೇಕಾದಾಗ ಅವನು ಕಮ್ಯುನಲ್. ಫಾರ್ ಎಕ್ಸಾಂಪಲ್ DMK ವಾಜಪೇಯಿ ಜೊತೆ ಸರ್ಕಾರದಲ್ಲಿ ಕುಳಿತರೆ ಕಮ್ಯುನಲ್, JDS ಕಾಂಗ್ರೆಸ್ ಜೊತೆ ಕುಳಿತರೆ ಸೆಕ್ಯುಲರ್, BJP ಜೊತೆ ಕುಳಿತರೆ ಕಮ್ಯುನಲ್. ಈ ದ್ವಂದ್ವಗಳು ಮತ್ತು ಗೋಜಲುಗಳು, ಇಂಥ ಹಲವಾರು ನಿರ್ಧಾರಗಳು, ಹಲವಾರು ನೂರಾರು ವಿಷಯಗಳಲ್ಲಿ
ಆಗಿ 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 ಒಂದು ಥರ ಹಿಂದೂ ಅಂತಾರೆ, ಅದು ಬಿ ಜೆ ಪಿಯು ಸ್ವಲ್ಪ ಹಿಂದೂ ಪರ, ಇವ್ರು ಕಾಂಗ್ರೆಸ್ ಅವ್ರು ಸ್ವಲ್ಪ ಮುಸ್ಲಿಂ ಪರ ಅನ್ನೋ ಭಾವನೆ ಮೂಡಲಿಕ್ಕೆ ಕಾರಣ. ಬರೀ ರಾಮ ಅಂತ ಹೇಳಬೇಡಿ, ಬಿಕಾಸ್ ಅದೊಂದೇ ಅಂತ ಹೇಳಿಬಿಟ್ರೆ ಹಿಂದೆ ನಡೆದ 4 ದಶಕ 3 ದಶಕದಲ್ಲಿ ನಡೆದಂಥದ್ದು 23, 75, 80, 20 ಸೇ ಅರೌಂಡ್ 4 ಡಿಕೇಡ್ಸ್ 4 ದಶಕದಲ್ಲಿ ನಡೆದಿರುವ ರಾಜಕಾರಣದ ಚರಿತ್ರೆಗೆ ಅವಮಾನ. ಅದು ಹಾಗೆ ನಡೆದಿಲ್ಲ. ಅದರಲ್ಲಿ ಇದು ಒಂದು, ಇದರ ಪಾತ್ರ ಕೇಕ್ನಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ. ನಾನಿಲ್ಲ ಅಂತ ಹೇಳಲ್ಲ. ಯಾಕದು ರಾಮನ ವಿಚಾರದಲ್ಲಿ ಆಯಿತು ಅಂದರೆ, ರಾಮ ಇಸ್ ಏಕೈಕ ಸಿಂಬಲ್, ಚಿಹ್ನೆ ದೇಶವ್ಯಾಪಿ ಒಪ್ಪಿತವಾಗುವ ರೀತಿಯಲ್ಲಿ. ಶಿವೈಟ್ಸ್ ಮತ್ತು ವೈಷ್ಣವೈಟ್ಸಿನ ಮಧ್ಯೆ ಇರಬಹುದಾದ ಎಲ್ಲ ಸಂಘರ್ಷಗಳ ಮಧ್ಯೆಯೂ, ಶೈವ ಮತ್ತು ವೈಷ್ಣವ ಇದರಲ್ಲಿರಬಹುದಾದ ಸಂಘರ್ಷಗಳ ಮಧ್ಯೆಯೂ ಶ್ರೀರಾಮಚಂದ್ರ ಒಂದು ಚಿಹ್ನೆಯಾಗಿ ಸರ್ವಸಮ್ಮತ ರೀತಿಯಲ್ಲಿ ಭಾರತದಲ್ಲಿ ಸುಲಭವಾಗಿ ಒಪ್ಪಿತವಾಗಬಹುದಾದ ಚಿಹ್ನೆ ಅಥವಾ ವ್ಯಕ್ತಿ. ಹಾಗಾಗಿ ನಿಮಗೆ ಏನಾಗ್ತಾ ಹೋಯ್ತು ಅಂದರೆ, ಈ ವಿಷಯ ಬಹುಬೇಗ ತಲುಪಿಬಿಡ್ತು. ಯಾಕೆ ಅಂದರೆ, ನಾನು ಇದನ್ನು ಹಿಂದೆನೂ ಹೇಳಿದ್ದೆ, ಊರಿಗೆ ರಾಮ ಮಂದಿರ ಇರುತ್ತೆ. ಅದು ನಾರ್ತಲ್ಲೂ ಇದೆ, ಸೌತಲ್ಲೂ ಇದೆ, ಈಸ್ಟಲ್ಲೂ ಇದೆ, ವೆಸ್ಟಲ್ಲೂ ಇದೆ. ಇದನ್ನು ಗೇಜ್ ಮಾಡಲಿಲ್ಲ ಕಾಂಗ್ರೆಸ್ ಆರಂಭದ ದಿನಗಳಲ್ಲಿ. ನನ್ನ ಲೆಕ್ಕಾಚಾರದಲ್ಲಿ ಏನೊಂದು ದೇವಸ್ಥಾನ ಕಟ್ಟಿಬಿಡ್ತೀವಿ ಅಂತ ಹೊರಟುಬಿಟ್ರೆ ಕೆಡೋಗ್ಬಿಡ್ತಾರ ನಮ್ಮನ್ನು. ದೀರ್ಘಕಾಲ ದೇಶ ಆಳಿದ್ದೀವಿ. ನಾನು ಅಂದರೆ ಇವನೇ ಡಾಂಕಿ ವಿಲ್ ವಿನ್ ಇನ್ ಮೈ ನೇಮ್ ಅಂತ ಅಂದ್ಕೊಂಡಿದ್ರು ಇಂದಿರಾ ಗಾಂಧಿ. ಕತ್ತೆಯೂ ಗೆಲ್ಲಬಹುದು ನನ್ನ ಹೆಸರಿನಲ್ಲಿ. ಕೆಲವರಿಗೆ ಅದೇ ಭ್ರಮೆಯಲ್ಲಿ, ಕತ್ತೆ ಅಲ್ಲ ಕತ್ತೆ ಅಲ್ಲ ನಾನೂ ಗೆಲ್ಲಬಹುದು ಮೋದಿ ಹೆಸರಲ್ಲಿ ಅಂತ ಬಿ ಜೆ ಪಿಲೂ ಅಂದ್ಕೊಂಡಿರ್ಬೋದು ಕೆಲವರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ದೀರ್ಘಕಾಲದಲ್ಲಿ ಏನಾದೀತು ನಮ್ಗೆ, ಇವರು ಯಾವುದೋ ದೇವಸ್ಥಾನ ಕಟ್ತೀವಿ ಅಂತ ಇಟ್ಟಿಗೆ ಎತ್ಕೊಂಡು ಓಡಾಡಿದ್ರೆ ಅಂಡರ್ ಎಸ್ಟಿಮೇಟೆಡ್. ಅದನ್ನು ನನ್ನ ಪ್ರಕಾರದಲ್ಲಿ ಅದು ಲಾಂಗರ್ ಪೀರಿಯಡಲ್ಲಿ ಕನ್ಸಾಲಿಡೇಟ್ ಆಗಿದೆ ಆಲ್ರೆಡಿ. ನೀವು ರಾಮ ಭಕ್ತರೇ ಆಗಿದ್ದರೆ, ರಾಜೀವ್ ಗಾಂಧಿ ಬೀಗ ತೆಗೆಸಿದ ನಿಜ, ರಾಮ ಮಂದಿರ ನಿರ್ಮಿಸಿ ಗಾಂಧೀಜಿ ಕಲ್ಪನೆಗೆ ಜೀವ ಕೊಟ್ಟಿರೋದು ನಾವು, ಮೋದಿ ಸರ್ಕಾರ. ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಮೂಲೆಗೆ ಹಾಕಿದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಗಾಂಧೀಜಿ, ನಾನು ಅವತ್ತು ಹೇಳದೆ, ಇನ್ನೊಂದ್ಸರಿ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ, ಇವತ್ತು ಇನ್ನೂ ಹೇಳಲಿಕ್ಕೆ ಹೋಗಲ್ಲ. ಗಾಂಧಿ ಮತ್ತು ಅಂಬೇಡ್ಕರ್ನ ರಾಜಕೀಯ ಪಕ್ಷಗಳು ಮಾತಾಡೋದು ಬಿಟ್ಬಿಡ್ಬೇಕಪ್ಪ, ಸರಿ ಇಲ್ಲ ಇದು. ಯಾಕಂದರೆ ಅವ್ರು ಹೇಳಿದ್ದು ನಿಮಗೆ ಬೇಕಾಗಿದ್ದನ್ನ ಆಯ್ಕೆ ಮಾಡ್ಕೊಂಡು ಹಂಗಂಗೆ ಮಜಾ ಮಾಡ್ಕೊಂಡು ಕೂತಿರೋರುಗಳು ಹೇಳೋಕೆ ಯೋಗ್ಯ. ನೀವೇನ್ರಿ ಬಂದು ಅವೆರಡನ್ನು ಪ್ರಸ್ತಾಪಗಳು ಮಾಡೋದಾ? ಇಬ್ರೂ ನೋ ಬಿಸ್ನೆಸ್. ಶೇಮ್ ಆನ್ ಆಲ್ ಆಫ್ ಯು. ನೀವು ಅದನ್ನು ಪ್ರಸ್ತಾಪ ಮಾಡ್ತೀವಿ ಅಂದರೆ ಸ್ಟಾಪ್ ಮಾಡಬೇಕು. ರಾಮ ಮಂದಿರದ ವಿರುದ್ಧ ಕೋರ್ಟಲ್ಲಿ ದಾವೆ ಹೂಡೋಕ್ಕೆ ಕಪಿಲ್ ಸಿಬ್ಬಲ್ ಕಳಿಸಿದ್ಯಾರು? ಯಾರಾದರೂ ಕಳಿಸಿರಲಿ, ಕಪಿಲ್ ಸಿಬ್ಬಲ್ಲೇ ತಾವಾಗಿ ಹೋಗಿರ್ಬೋದು, ಅಥವಾ ಯಾರೋ ಅವ್ರನ್ನ ಬಂದು ನೀವು ವಕೀಲರಾಗಿ ನಮಗೆ ಅಂತ ಕೇಳಿರಬಹುದೇನೋ. ಬಟ್ ಇಂಪ್ರೆಷನ್ ಅವತ್ತು ಗ್ಯಾದರ್ ಆಗಿದ್ದೇನೋ ಕಾಂಗ್ರೆಸ್ಸೇ ಕಳಿಸಿತ್ತು ಅಂತ ಆ ದಿನಮಾನಗಳಲ್ಲಿ. ಕಳೆದ 70 ವರ್ಷದಿಂದ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಮೀನಾಮೇಷ ಯಾಕೆ ಮಾಡಿದ್ರಿ? ರಾಮನನ್ನು ಕಾಲ್ಪನಿಕ ಅಂತ ಯಾಕೆ ವ್ಯಂಗ್ಯವಾಡಿದ್ರಿ? ಈಗಲೂ ಆಡ್ತಿದ್ದಾರೆ. ಈಗಲೂ ಆ ಧಿಮಾಕು ಮತ್ತು ಕೊಬ್ಬು ಇಳದಂಗೆ ಕಾಣಿಸ್ತಾ ಇಲ್ಲ. ಮೊನ್ನೆ ಯಾರು ಬಿಹಾರದ ಒಬ್ಬ ಘನಂದಾರಿ, ಘನತೆವೆ ತಕ್ಕಂತ್ರಿ ಮಂತ್ರಿ ಒಬ್ಬ ಹೇಳಿದ್ದನ್ನು ಕೇಳಿಸ್ಕೊತಿದ್ದೆ. ದೇವಸ್ಥಾನಗಳು ಜೀತ ಅಥವಾ ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗತ್ವೆ, ಶಾಲೆಗಳು ಜ್ಞಾನದ ಕಡೆ ಕರ್ಕೊಂಡು ಹೋಗೋದು ನಮಗೆ ಗೊತ್ತು. ದೇವಸ್ಥಾನ ಜೀತ ಅಜ್ಞಾನದ ಕಡೆ ಕರ್ಕೊಂಡು ಹೋಗ್ತದೆ ಇರಬಹುದು. ಹಾಗಿದ್ರೆ ಮಸೀದಿನೂ ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗಬೇಕು, ಜೀತದ ಕಡೆಗೆ ಕರ್ಕೊಂಡು ಹೋಗಬೇಕು. ಹಾಗಿದ್ರೆ ಚರ್ಚು ಅಜ್ಞಾನದ ಕಡೆಗೆ ಹೋಗಬೇಕು, ಜೀತದ ಕಡೆಗೆ ಹೋಗಬೇಕು. ಬರೀ ಒಂದು ಪೂಜಾ ಸ್ಥಳ ಮಾತ್ರ ಅಜ್ಞಾನ ಮತ್ತು ಜೀತದ ಕಡೆಗೆ ಹೋಗೋಕ್ಕಾಗಲ್ಲ. ಈ ಹೇಳಿಕೆಗಳೇ ಮತ್ತು ಆ ಹೇಳಿಕೆ ಕೊಡುವಂತಹ ಪಕ್ಷಗಳ ಜೊತೆಗಿನ ಆಪ್ಯಾಯಮಾನವಾದ ಸಂಬಂಧ ಕಾಂಗ್ರೆಸ್ಸಿಗೆ ಎಳ್ಕೋತಾ ಇದೆ ಕೆಳಕ್ಕೀಗ. ಇದು ರಿಪೇರಿ ಮಾಡೋದು ಬಿಡೋದು ಅವರ ಸೈದ್ಧಾಂತಿಕ ನಿಲುವು ಮತ್ತು ಅವರ ರಾಜಕೀಯ ನಿಲುವು, ಅದು ಅವ್ರಿಗೆ ಬಿಟ್ಟಿದ್ದು. ಯು ಕೆನಾಟ್ ಟೆಲ್ ದಮ್ ಯು ಕಾಂಗ್ರೆಸ್ ಮಸ್ಟ್ ಬಿಹೇವ್ ಲೈಕ್ ದಿಸ್ ಅಂತ ಹೇಳಕ್ಕೆ ನಮಗೆ ಬರಲ್ಲ. ಇಲ್ಲಿ ಅದು ಅವ್ರ ಆಯ್ಕೆ. ಈಗೇನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ತಲೆಯ ಮತ್ತು ಕಾಲು ಬಳಿ ಕೂತವ್ರ ಥರ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿರೋರು ಯಾರು?
ಭಾರತದ ಮತದಾರರು. ಕಾಲ ಬಳಿ ತಲೆಯ ಬಳಿ ಕೂತವರು ಯಾರು ಅಂತ ಮಾತ್ರ ನನ್ನನ್ನು ಕೇಳಬೇಡಿ. ಓಕೆ, ಯಾಕಂದರೆ ನನಗೆ ಅದನ್ನು ಭಿನ್ನ ಮಾಡಿ ಹೇಳಲಿಕ್ಕೆ ಆಗಲ್ಲ. ಆಗಲ್ಲ. ಇದು ಜನರ ನಂಬಿಕೆ ಕಾಂಗ್ರೆಸ್ ಪಕ್ಷದ ಎಸಗಿದ ದ್ರೋಹ ಅಲ್ಲವೇ ಅಂತ ಅವರ ಕೌಂಟರ್. ಆಲ್ ರೈಟ್, ಎಸ್ ಸರ್, ಚುನಾವಣೆ ಸಂದರ್ಭ ಬಂದಾಗ ದೇವಸ್ಥಾನಗಳಿಗೆ ಹೋಗ್ತೀನಿ ಅನ್ನೋದು, ಇಲ್ಲ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ಈ ಅನಿವಾರ್ಯತೆಗಳನ್ನ ಅವರು ಕಾಲಕ್ರಮೇಣ ಸೃಷ್ಟಿ ಮಾಡ್ಕೊಂಡು ಈಗ ಎಲ್ಲರೂ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನೋದನ್ನ ಅವರವರ ಹಂತಗಳಲ್ಲಿ ಅವರವರಿಗೆ ಬೇಕಾದ ರೀತಿಯಲ್ಲಿ ಆಯಾ ಸಂದರ್ಭಗಳಲ್ಲಿ ಬಳಸ್ಕೋತೀವಿ. ಹೌದು, ಎಲ್ಲರೂ ಮಾಡ್ತೀವಿ. ಇದು ಅದರ ಒಂದು ಮುಂದುವರಿದ ಭಾಗ. ಅದರಲ್ಲೆಲ್ಲ ಅಡಗಿರುವುದು, ಎಲ್ಲ ಕ್ರಿಯೆಗಳಲ್ಲೂ ಆ ರೀತಿ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಏನಕ್ಕಿರೋದು ಗಾದೆ? ಇರೋದೇನೆಂದ್ರೆ ಸ್ವಾರ್ಥ ಅಷ್ಟೇ. ಹೌದು, ಸ್ವಾರ್ಥ. ರಾಜಕಾರಣ ಸ್ವಾರ್ಥವಲ್ಲ ಅಂತ ಮತ್ತು ಸೇವೆ ಅಂತ ಬಿಂಬಿಸಿರುವುದೇ ಭಾರತದ ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ಧೋಕ. ಅದು ಸೇವೆ ಅಲ್ಲ. ಅಲ್ಲ, ಸೇವೆ ಅಲ್ಲ, ದಯವಿಟ್ಟು ಯಾರು ಅನ್ಕೋಬೇಡಿ. ಯಾರು ನಮ್ಮನ್ನು ಆಳಲಿಕ್ಕೆ ಬರುತ್ತಿರುವವರು ಸೇವೆಗೆಂದು ಬರುತ್ತಿಲ್ಲ, ಸ್ವಾರ್ಥ ಮತ್ತು ಸ್ವಸೇವೆಗೋಸ್ಕರ ಬರುತ್ತಿದ್ದಾರೆ. ಅದನ್ನ ಒಪ್ಕೊಂಡಿದ್ದೀವಿ. ಅದನ್ನು ನಮಗೆ ಗೊತ್ತಿಲ್ಲದೆ ಇರೋರ ಥರ ನಾವು ಓಡಾಡ್ತಿದ್ದೀವಿ. ಪ್ರಜಾಪ್ರಭುತ್ವ, ಪವಿತ್ರ ಮತ, ಪ್ರಬುದ್ಧ ಮತದಾರ ಅನ್ಕೊಂಡು ಓಡಾಡ್ತಿದ್ದೀವಿ ಅಷ್ಟೇ. ಎಸ್, ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಭರ್ಜರಿ ಸಿದ್ಧತೆಗಳು ನಡೆದಿವೆ. ಇಂದು ಬಂಗಾರದ ಲೇಪನವಿರುವ ಬಾಗಿಲೊಂದನ್ನು ರಾಮ ಮಂದಿರದಲ್ಲಿ ಅಳವಡಿಸಲಾಗಿದೆ. ಇದೇ ಮಾದರಿಯ ಒಟ್ಟು 13 ಬಾಗಿಲುಗಳನ್ನು ಅಳವಡಿಸಲಾಗುತ್ತೆ. ಇದೇ ವೇಳೆ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯುವಾಗ ಗರ್ಭಗುಡಿಯಲ್ಲಿ ಯಾರೆಲ್ಲ ಗೆಸ್ಟ್ಗಳು ಇರಬೇಕು ಅನ್ನೋದನ್ನು ಕೂಡ ಟ್ರಸ್ಟ್ ನಿರ್ಧಾರ ಮಾಡಿದೆ, ಅದನ್ನು ಪ್ರಕಟ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ನ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಗರ್ಭಗುಡಿಯಲ್ಲಿ ಉಪಸ್ಥಿತರಿರ್ತಾರೆ. ಇನ್ನು ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ಲೈವ್ ನೋಡ್ಲಿಕ್ಕಾಗಿ LED ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇನ್ನು ಲೈವ್ ಪ್ರಸಾರವನ್ನು ಕೂಡ ಮಾಡ್ತಾರೆ. ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲಿಯೂ ಲೈವ್ ಪ್ರಸಾರ ಆಗುತ್ತೆ. ಹ್ಯೂಸ್ಟನ್ನಲ್ಲಿ ರಾಮ ಭಕ್ತರು 216 ಕಾರುಗಳಲ್ಲಿ ಬೃಹತ್ ರ್ಯಾಲಿ ಮಾಡಿದ್ದಾರೆ. ಇತ್ತ ಗಂಗಾವತಿಯ ಪಂಪ ಸರೋವರದ ಬಳಿ ಸಾವಿರಾರು ಮಹಿಳೆಯರು ಹನುಮಾನ್ ತಾಂಡವ ಸ್ತೋತ್ರವನ್ನು ಪಠಿಸಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರಕ್ಕಾಗಿ 3 ದಶಕದಿಂದ ಮೌನ ವ್ರತ ಮಾಡ್ತಾ ಇರುವಂತಹ ಜಾರ್ಖಂಡ್ನ 85 ವರ್ಷದ ವೃದ್ಧೆ ಸರಸ್ವತಿ ಜನವರಿ 22ನೇ ತಾರೀಕಿನಂದು ಮತ್ತೆ ಮಾತನಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. 23 ಗಂಟೆ ಯಾರೊಂದಿಗೂ ಅವರು ಸರಸ್ವತಿಯವರು ದಿನದಲ್ಲಿ ಮಾತೇ ಆಡ್ತಾ ಇರಲಿಲ್ಲ, ಬರೀ ಸನ್ನೆ ಮೂಲಕ ಸಂಭಾಷಣೆ ಮಾಡ್ತಾ ಇದ್ರು. ಈಗ ಜನವರಿ 22ನೇ ತಾರೀಕಿನಂದು ಅವರು ಮಾತನಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇತ್ತ ಉತ್ತರ ಪ್ರದೇಶದಲ್ಲಿ ಜನವರಿ 22ನೇ ತಾರೀಕಿನಂದು ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸರಸ್ವತಿ ಎಂಬ ಆಧುನಿಕ ಶಬರಿ ಅಷ್ಟೇ, ಅವರವ್ರ ನಂಬಿಕೆ. ಎಲ್ಲ ನಂಬಿಕೆಗಳನ್ನು ವೈಜ್ಞಾನಿಕವಾಗಿ ಹಲವಾರು ಬಾರಿ ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ. ಅದರ ನಂಬಿಕೆಗಳ ಗಟ್ಟಿತನದ ಆಧಾರದ ಮೇಲೆ ಆ ನಂಬಿಕೆಗಳು ಉಳ್ಕೊಳ್ಳುತ್ತೆ. ಅವನ್ನು ಪ್ರಶ್ನೆ ವೈಜ್ಞಾನಿಕವಾಗಿ ಉತ್ತರ ಸಿಕ್ಕಲ್ಲ ಭಾಳ ಸರಿ ಕೆಲವಕ್ಕೆಲ್ಲ. ಆದರೆ ಆ ನಂಬಿಕೆಗಳನ್ನ ನೀವು ಹಾಳು ಮಾಡಿಬಿಡೋಕ್ಕಾಗಲ್ಲ, ಅವ್ರಿಗೆ ಅದರಲ್ಲೇ ಸಂತೋಷ ಸಿಗುತ್ತೆ, ಆಗಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಆಹ್ವಾನ ಸಿಕ್ಕಿಲ್ಲ, ರಾಜಕೀಯ ವಾಕ್ಸಮರ. ನನಗೆ ಸಿದ್ದರಾಮಯ್ಯವರು ಕೊಡಬೇಕಾಗಿತ್ತು, ಕೊಟ್ಟಿದ್ರೇನು ದೇಶ ಬಿದ್ದೋಗ್ತಿರಲಿಲ್ಲ ಅನ್ನೋ ಭಾವನೆ ನನಗಿರ್ಬೋದು ಅದು. ಆದರೆ ಇಲ್ಲಿ ಯಾವ ಮುಖ್ಯಮಂತ್ರಿಗೂ ತಲುಪಿಲ್ಲದ ಕಾರಣ ಸಿದ್ದರಾಮಯ್ಯ ಒಂದನ್ನು ಹೇಳ್ಕೊಳಕ್ಕೆ ಬರಲ್ಲ ಅಂತ ನನ್ನ ವಾದ. ಯಾರೋ ಎಕ್ಸೆಪ್ಟ್ ಉತ್ತರ ಪ್ರದೇಶದ ಆತಿಥ್ಯ ವಹಿಸಿರುವ ರಾಜ್ಯದ ಮುಖ್ಯಮಂತ್ರಿಯನ್ನು ಬಿಟ್ಟು ನಾ ಹೇಳ್ತಿರೋದು. ಯಾವುದೋ 2 ಮುಖ್ಯಮಂತ್ರಿಗೆ, ಈಗ ಫಾರ್ ಎಕ್ಸಾಂಪಲ್ BJP ಆಡಳಿತದ ಮುಖ್ಯಮಂತ್ರಿಗಳಿಗೆ ಕೊಟ್ಟರು, ಇಲ್ಲಿ ಕೊಡಲಿಲ್ಲ ಅಂದರೆ ಮೋಸ. ರಾಮನಿಗೆ ಮಾಡಿದ ಮೋಸ ಆಗ ತಾರತಮ್ಯ ಅನಿಸ್ಕೊಳ್ಳುತ್ತೆ. ಯಾಕಂದರೆ ದೇವರು ಪಾರ್ಷಿಯಲ್ ಆಗಬಾರ್ದಲ್ವಾ, ಅವನು ಪಕ್ಷಪಾತಿ ಆಗಿರಬಾರ್ದು ಅಂತ. ಹಾಗಾಗಿ ಆದರೆ ಇಲ್ಲಿ ಯಾವ ಮುಖ್ಯಮಂತ್ರಿಗೂ ಇಲ್ಲ ಎಕ್ಸೆಪ್ಟ್ ಅವರು, ಯೋಗಿ ಆದಿತ್ಯನಾಥ್. ಹಾಗಾಗಿ ಅದೊಂದು ದೊಡ್ಡ ಚರ್ಚೆ ಆಗಬೇಕಾಗಿರಲಿಲ್ಲ. ಸ್ಟಿಲ್ ಅವ್ರಿಗೆ ಬಿಟ್ಟಿದ್ದೀಗ. ಇನ್ನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ನಿಮ್ಮನ್ನು ಯಾವ ದೇವಸ್ಥಾನಕ್ಕೆ ಬಿಟ್ಟುಕೊಳ್ಳುವುದಿಲ್ಲೋ ಆ ದೇವಾಲಯಕ್ಕೆ ಹೋಗುವುದನ್ನು ನಿಲ್ಲಿಸಿ, ನೀವೇ ಒಂದು ದೇವಸ್ಥಾನ ಕಟ್ಟಿ ನೀವೇ ಪೂಜಿಸಿ ಎಂಬ ನಾರಾಯಣ ಗುರುಗಳ ಮಾತನ್ನು ಉಲ್ಲೇಖಿಸಿದ್ದಾರೆ. ಇದು ಪಾಲಿಸಿ ಎಂದು ಕರೆದರು. ಮುಂದುವರೆದು, ದೇವರಿದ್ದಾನೆ, ಆದರೆ ದೇವರು ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅನ್ನೋದೆಲ್ಲ ಸರಿ ಇಲ್ಲ, ಎಲ್ಲ ಕಡೆಯೂ ದೇವರಿದ್ದಾನೆ ಅಂತೆಲ್ಲ ವ್ಯಾಖ್ಯಾನಿಸಿದ್ರು. ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವ ಅಂತ ಶರಣರ ವಚನವನ್ನು ಹೇಳಿದರು.
ಈ ಮಧ್ಯೆ ತರೀಕೆರೆಯ ಗೊಲ್ಲರಹಟ್ಟಿಯಲ್ಲಿರುವ ದೇವಾಲಯವನ್ನು ದಲಿತರು ಪ್ರವೇಶ ಮಾಡಿದ್ರು ಇವತ್ತು. ತಾಲೂಕು ಆಡಳಿತ ಮಂಡಳಿ ಅದಕ್ಕೆ ಜಾಗ ಮಾಡಿಕೊಡ್ತು. ಯಾರೋ ಒಬ್ಬರು ಯುವಕ ಅಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೊಲ್ಲರಹಟ್ಟಿ ಬಾಗಿಲು ಯಾವುದು ಬಂದಿರಲಿಲ್ಲ. ಓಕೆ, ನಂಬರ್ 1 ಇದರಲ್ಲಿ ಚೀಫ್ ಮಿನಿಸ್ಟರ್ ಏನು ಹೇಳಿದಾರೋ ಅದಕ್ಕೆ ನಂಬರ್ 1. ಮೊದಲು ಗೊಲ್ಲರಹಟ್ಟಿ ದೇವಾಲಯ ಇದ್ದು, ಈ ಪರಿಸ್ಥಿತಿಗೆ ಅದನ್ನು ಒಡೆದು ತಂದು ಅವರ ಪ್ರವೇಶವಾಗಬೇಕಾಗಿತ್ತು ಅನ್ನೋದೇ ನಮಗೆ ನಾಚಿಕೆ ತರಬೇಕು. ನಮ್ಮ ಮನಸ್ಸಿನಲ್ಲಿ ಹಾಕಿರೋ ಆ ಬೀಗ ತೆಗಿಬೇಕಿತ್ತು ಫಸ್ಟ್. ಇದನ್ನು ಎಲ್ಲಿವರೆಗೂ ಡಿಫೀಟ್ ಮಾಡಲ್ವೋ ಅಲ್ಲಿಯವರೆಗೂ ಪ್ರಯೋಜನ ಇಲ್ಲ. ಕಮ್ ಟು ಪಾಯಿಂಟ್ 2 ಆಫ್ ಸಿದ್ದರಾಮಯ್ಯನವ್ರದ್ದು. ನಿಮ್ಮನ್ನು ಯಾವ ದೇವಸ್ಥಾನಕ್ಕೆ ಬಿಟ್ಟುಕೊಳ್ಳುವುದಿಲ್ಲೋ ಆ ದೇವಾಲಯಕ್ಕೆ ಹೋಗುವುದನ್ನು ನಿಲ್ಲಿಸಿ ನೀವೇ ಒಂದು ದೇವಸ್ಥಾನ ಕಟ್ಟಿ ಪೂಜಿಸಿ. ನಾರಾಯಣ ಗುರುಗಳ ಮಾತು ಸರಿ ಇರ್ಬೋದೇನೋ ಅವರ ಲೆಕ್ಕಾಚಾರ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ, ಅವತ್ತಿನ ಕಾಲಘಟ್ಟ ನನಗೆ ಗೊತ್ತಿಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಇಟ್ ಈಸ್ ರಾಂಗ್. ಅಂದರೆ ನಾನು ಒಪ್ಪಲ್ಲ ಅಂತ. ಕಾರಣ, ಯಾವ ದೇವಾಲಯದ ಒಳಕ್ಕೆ ನಿಮ್ಮನ್ನು ಬಿಟ್ಟುಕೊಳ್ಳುವುದಿಲ್ಲವೋ ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿ. ರಾಂಗ್. ಆ ದೇವಾಲಯಕ್ಕೆ ಅವರು ಹೋಗುವ ರೀತಿಯನ್ನು ನಿರ್ಮಾಣ ಮಾಡುವುದು ನಮ್ಮ ಕೆಲಸವಾಗಬೇಕು. ಅವ್ರು ಬಿಟ್ಕೋತಾ ಇಲ್ಲ ಅನ್ನೋ ಕಾರಣಕ್ಕೆ ಅದರಿಂದ ದೂರ ಸರಿದು ಪ್ರತ್ಯೇಕವಾದರೆ ಮತ್ತಷ್ಟು ಪ್ರತ್ಯೇಕವಾಗತ್ತೆ ಹೊರತು ಒಂದಾಗಲ್ಲ ಅದು. ಹಾಗಾಗಿ ಹೋಗುವುದನ್ನು ನಿಲ್ಲಿಸಿ ನಿಮ್ಮದನ್ನು ನೀವು ಬೇರೆ ಮಾಡ್ಕೊಳ್ಳಿ ಅನ್ನೋದು ಸುಲಭ. ಆದರೆ ಇವೆರಡನ್ನು ಒಂದು ಮಾಡಬೇಕು ಅನ್ನೋದು ಕಷ್ಟ. ಅದನ್ನು ಜಾತಿ ಆಧಾರದಲ್ಲೇ ರಾಜಕಾರಣ ಮಾಡ್ಕೊಂಡು ಬರೋ ರಾಜಕಾರಣಿಗಳು ಎಂದಿಗೂ ಆಗಕ್ಕೆ ಬಿಡಲ್ಲ. ಇದನ್ನು ರಾಜಕೀಯೇತರದವರೇ ಮಾಡಬೇಕು. ಇದನ್ನು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ಇವತ್ತಿನ ಕಾಲಘಟ್ಟದಲ್ಲಿ, ನಾನು ನಾರಾಯಣ ಗುರುಗಳ ಮಾತುಗಳಿಗೆ ಹೇಳ್ತಿಲ್ಲ ಇದನ್ನು, ಅವರಂಥ ಜ್ಞಾನಿಗಳು ಅರಿತವರು ನಮಗೆ ಈ ಕಾಲದಲ್ಲಿ ಸಿಕ್ಕೋದು ಕಾಣದೇ ಇಲ್ವಲ್ಲ ಯಾರೂ ಸರಿಯಾಗಿ ನೆಟ್ಟಿಗೆ. ಹಾಗಾಗಿ ನಾನು ಈ ಕಾಲಘಟ್ಟದಲ್ಲಿ ಈ ಮಾತನ್ನೇ ನೀವು ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದು, ಇವತ್ತಿನ ಸಂದರ್ಭಕ್ಕೆ ಉಲ್ಲೇಖ ಮಾಡಿದ್ದನ್ನು ಹೇಳಿದ್ದೆ ಒಪ್ಕೊಳ್ಳೋದಾದರೆ, ನಾಳೆ ಹೋಟೆಲ್ ಒಂದಕ್ಕೆ ದಲಿತರನ್ನ ಯಾರನ್ನೋ ಬಿಡಲಿಲ್ಲ ಯಾವುದೋ ಹೋಟೆಲಲ್ಲಿ ಅಂದರೆ ನೀವೇ ಪ್ರತ್ಯೇಕ ಹೋಟೆಲ್ ಮಾಡ್ಕೊಳ್ಳಿ ಅಂತಾನೋ, ಶಾಲೆ ಒಂದಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ನೀವೇ ಶಾಲೆ ಬೇರೆ ಮಾಡ್ಕೊಳ್ಳಿ ಅಂತಾನೋ, ಕಚೇರಿ ಯಾವುದ್ರೊಳಕ್ಕೆ ಒಂದು ಬಿಡ್ತಾ ಇಲ್ಲ ಯಾವುದೋ ಖಾಸಗಿನಲ್ಲಿ ಅಂತಂದರೆ ನೀವೇ ಒಂದು ಬೇರೆ ಮಾಡ್ಕೊಳ್ಳಿ ಅಂತಾನೋ, ಬಸ್ ಒಳಗೆ ಯಾರೋ ಹತ್ತಿಸ್ಕೊಳ್ಳಿಲ್ಲ ಅಂತಂದರೆ ನೀವೇ ಬಸ್ ಬೇರೆ ಓಡಿಸ್ಕೊಳ್ಳಿ ಅಂತಾನೋ. ನೋ, ದ ರಿವರ್ಸ್ ಶುಡ್ ಹ್ಯಾಪನ್. ಅವ್ರು ಬಿಟ್ಕೊಳ್ಳಿದ್ದಕ್ಕೆ ನೀವೇ ಹೋಗಿ ಮಾಡ್ಕೊಳ್ಳಿ ಅಂತ ಶಕ್ತಿ ಇದ್ರೆ ಮಾಡ್ಕೊಳ್ಳಿ, ಅದು ಪ್ರಶ್ನೆ ಬೇರೆ ಅದಲ್ಲ. ಆದರೆ ಅವರನ್ನು ಒಳಕ್ಕೆ ತರುವುದು ಹೇಗೆ ಎಂಬುದು ಸಮಾಜದ ಬದಲಾವಣೆ ಅಗತ್ಯ ಹೊರತು ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅನ್ನೋದು ಜಾತಿ ವ್ಯವಸ್ಥೆಯ ಒಳಗಡೆನೆ ಆಟ ಆಡಿಕೊಂಡು ರಾಜಕಾರಣ ಮಾಡಿಕೊಂಡು ಎಗೈನ್ ಸ್ವಾರ್ಥವನ್ನು ಮುಂದಿಟ್ಟುಕೊಂಡು ಮುಂದೆ ಬರ್ತಿರೋ ರಾಜಕಾರಣಿಗಳು ಆಡೋ ಮಾತುಗಳಿದು. ಎಲ್ಲ ರಾಜಕಾರಣಿಗಳು, ಬರೀ ಸಿದ್ದರಾಮಯ್ಯನವರಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಅವರು ಹೇಳ್ತಿರೋದಲ್ಲ, ಇದು ನಾರಾಯಣ ಗುರುಗಳು ಹೇಳಿದ್ದನ್ನು ಕೋಟ್ ಮಾಡ್ತಿದ್ದಾರೆ ಅಷ್ಟೇ. ಹಾಗಾಗಿ ಈ ಮೆಂಟಾಲಿಟಿಯಿಂದ ಹೊರಗೆ ಬರಬೇಕು. ಹೇಗೆ ಅವರನ್ನು ಕರ್ಕೊಂಡು ಬರಬೇಕು ಒಳಕ್ಕೆ ಅನ್ನೋದಕ್ಕೆ ಕೆಲಸ ಮಾಡಬೇಕೇ ಹೊರತು ಬಿಡಲಿಲ್ಲ ಅಂತ ಬೇರೆ ಮಾಡ್ಕೊಳ್ಳಿ ಅಂತ ಅನ್ನೋದು ಸುಲಭದ ಮಾರ್ಗ. ನಿಮ್ಮೂರಿಗೆ ಬಸ್ ಬರ್ತಿಲ್ಲ ಅಂದರೆ ನಾನು ಬಸ್ಸನ್ನು ಹೇಗೆ ಹಾಕ್ಕೊಡ್ಬೇಕು ಅಂತ ಯೋಚನೆ ಮಾಡಬೇಕು ಅಂತ. ಅವನು ಹಾಕ್ದಿದ್ರೆ ಹಾಳಾಗೋಗ್ಲಿ, ನಡ್ಕೊಂಡು ಹೋಗ್ಬಿಡು. ಭಾಳ ಸುಲಭ. ಇದನ್ನು ವಿಲ್ ಹ್ಯಾವ್ ಟು ರಿಯಲೈಸ್ ದಿಸ್. ಆಗ ಮಾತ್ರ ಮೂಲ ಉದ್ದೇಶ ಏನಿದೆ, ನಿಜವಾದ ಸಮಾನತೆ, ನಿಜವಾದ ಧರ್ಮ, ನಿಜವಾದ ಹಿಂದೂ ಅಥವಾ ನಿಜವಾದ ಒಂದು ಸಮಾಜ, ಇದು ಜಾರಿಗೆ ಬರುತ್ತೆ. ಆ ಬದಲಾವಣೆ ಆಗಬೇಕು. ಅದನ್ನು ಗಾಂಧೀಜಿನೂ ಹೇಳಿದಾರಲ್ಲ, ಯಾಕೆ ಮರೆತು ಬಿಡ್ತೀರಿ? ಕೆಲವು ಮಾತ್ರ ನೆನಪಿರುತ್ತೆ. ಯಾಕೆ ಮರೆತು ಬಿಡ್ತೀರಿ ಅದನ್ನು? ಎಸ್.